ಐ ಕಾಂಟ್ ಡೂ ದಿಸ್ ಎನಿಮೋರ್. ಇನ್ನು ಮುಂದೆ ಸ್ಕೂಲಿಗೆ ಹೋಗೋದು, ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋದು, ಅವ್ರ ಕೈಲಿ ನಿಮ್ಮ ಮಗ ಶುದ್ಧ ನಾಲಾಯಕು ಟಿ.ಸಿ ತಗೊಂಡು ಹೋಗ್ಬಿಡಿ, ಓದೋದ್ರೊಳಗೆ ಹಿಂದೆ ತಲಹಟ್ಟಲ್ಲಿ ಮುಂದೆ ಅಂತೆಲ್ಲ ಬೈಸ್ಕೊಳ್ಳೋಕ್ಕಾಗಲ್ಲ. ನಿನ್ನ ಹೋಗಿ ಬೈಸ್ಕೊಂಡಿದ್ದವ್ರು ಯಾರು? ಸುಮ್ಮನೆ ಮನೇಲಿ ಇರಬೇಕಾಗಿತ್ತು. ಆರ್ ಯು ಜೋಕಿಂಗ್? ದಿನಕ್ಕೊಂದ್ಸಲ ಫೋನ್ ಬರ್ತಿತ್ತು ಸ್ಕೂಲಿಂದ. ನಾನು ಅವಾಯ್ಡ್ ಮಾಡಿ ಮಾಡಿ ಕೊನೆಗೆ ಇವತ್ತು ಹೋಗಿ ಬಂದೆ. ಬೈ ಎನಿ ಚಾನ್ಸ್ ನಾನೇನಾದ್ರೂ ಹೋಗದೆ ಇದ್ದಿದ್ರೆ ನಾಳೆ ಭುವನ್ನ ಮನೆಗೆ ವಾಪಸ್ ಕಳಿಸ್ತಾ ಇದ್ರಂತೆ. ಅಂಥದ್ದೇನು ಮಾಡಿದ್ದಾನೆ ನನ್ನ ಮಗ? ಏನು ಮಾಡಲಿಲ್ಲ ಅಂತ ಕೇಳಿದ್ರೆ ಬೆಟರ್. ಅಷ್ಟು ಕಂಪ್ಲೇಂಟ್ಸ್ ಹೇಳಿದ್ದಾರೆ ಅವನ ಟೀಚರ್. ಇವನು ಮುಂದೆ ಒಬ್ಬ ದಪ್ಪಗಿರೋ ಹುಡುಗ ಕೂತ್ಕೋತಾನಂತೆ. ಅವನ ಶರ್ಟ್ ಮೇಲೆ ಕಾಲಿಯಾ ಅಂತ ಸ್ಕೆಚ್ ಪೆನಲ್ಲಿ ಬರ್ತಿದ್ದಾನೆ. ಕಾಲಿಯಾ ಅಂದ್ರೆ? ಚೋಟಾ ಭೀಮನೋ ಕಾರ್ಟೂನಲ್ಲಿ ಬರೋ ದಪ್ಪಗಿರೋ ಒಂದು ಕ್ಯಾರೆಕ್ಟರ್. ಅವ್ರು ಹೇಳಿರೋ ಲಿಸ್ಟಲ್ಲಿ ಇನ್ನೂ ಏನೇನಿದೆ ಹೇಳ್ತೀನಿ ಕೇಳಿ. ಟೀಚರ್ ಮೇಲೆ ರಾಕೆಟ್ ಮಾಡಿ ಎಸ್ತಿದಾನಂತೆ. ಡೆಸ್ಕ್ ಮೇಲೆ ಐ ಆಮ್ ಚೋಟಾ ಭೀಮ್ ಅಂತ ಕೆತ್ತಿ ಹಾಳು ಮಾಡಿದಾನಂತೆ. ಒಂದು ಹುಡುಗಿ ಜುಟ್ ಕಟ್ ಮಾಡಿದ್ದಾನೆ, ಇನ್ನೊಂದು ಹುಡುಗಿಗೆ ಹೊಡೆದು ಬಂದಿದ್ದಾನೆ. ಸ್ಕೂಲಲ್ಲಿರೋ ಪಾಟ್ ಎಲ್ಲ ಒಡೆದು ಹಾಕಿದಾನಂತೆ. ಒಂದೋ ಎರಡೋ ಅವ್ರು ಒಂದೊಂದು ಹೇಳ್ತಾ ಇದ್ರೆ ಇನ್ನೂ ಯಾಕಪ್ಪ ಇಲ್ಲೇ ನಿಂತಿದ್ದೀನಿ, ಮಾನ ಕಳ್ಕೊಂಡು ಅನ್ನಿಸ್ತಾ ಇತ್ತು. ಐ ಗಾಟ್ ಇನ್ಸಲ್ಟೆಡ್ ಯು ನೋ. ನಿಮ್ಮಿಂದಾನೆ, ನಿಮ್ಮ ನೆಗ್ಲಿಜೆನ್ಸಿಯಿಂದಾನೆ ಇವನು ಇವತ್ತಿಷ್ಟು ಹದಗೆಟ್ಟು ಹೋಗಿರೋದು. ಇವನ್ ಹಾಳಾಗೋದಕ್ಕೆ ನೀವು ನಿಮ್ಮಮ್ಮನೇ ಕಾರಣ. ಯಾವಾಗ ನೋಡಿದ್ರು ಕೆಲಸನೇ ಇಲ್ಲ, ಹುಷಾರಿಲ್ಲ ಅಂತ ಮಲಗಿರ್ತೀರ. ಯಾವತ್ತಾದ್ರೂ ಒಂದಿನ ನನ್ನ ಮಗ ಏನ್ ಮಾಡ್ತಿದ್ದಾನೆ, ಅವನಿಗೆ ಏನ್ ಬೇಕು, ಅವನು ಹೋಗ್ತಾ ಇರೋ ದಾರಿ ಸರಿಯಾಗಿದ್ಯಾ ಇಲ್ವಾ ಅಂತ ಒಂದಿನಾದ್ರೂ ಕೇಳಿದಿರಾ? ನೋ. ನಿಮ್ಮ ಮಗನ ಬಗ್ಗೆ ನಿಮ್ಗೆ ಯಾವ ಇಂಟ್ರೆಸ್ಟು ಇಲ್ಲ, ಯಾವ ಕಾಳಜಿನೂ ಇಲ್ಲ. ಅಂದ್ರೇನು? ನನ್ನ ಮಗನಿಗೆ ಹೊಡೆದು ಹಾಕು, ಮುರಿದು ಹಾಕು, ಹೊಡಿ ಬಡಿ ಅಂತ ಹೇಳ್ಕೊಟ್ಟಿದ್ದೀನಾ? ಹೌದು. ಮಧುರ, ಗಂಟ್ಲು ಜೋರ್ ಮಾಡಿ ಮಾತಾಡಬೇಡಿ ಪ್ರಧಾನ್. ಮಧುರ, ಪ್ರಧಾನ್, ಏನ್ ಮಾಡ್ತಿದ್ದೀರಿ ನೀವಿಬ್ರು? ಯಾಕೆ ಜಗಳ ಆಡ್ತಿದ್ದೀರಿ? ಅದು ಮಗುನ ಎದುರುಗಡೆ ನಿಲ್ಲಿಸ್ಕೊಂಡು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ಭುವನ್, ನಿನ್ ರೂಮ್ಗೆ ಹೋಗು, ಸೈನ್ಸ್ ಓದ್ಕೋ. ನಾ ಬಂದು ಕೇಳ್ತೀನಿ, ಹೋಗು. ಮಧುರ, ಪ್ರಧಾನ್, ಯಾಕೆ ಹೀಗೆ ಕೂಗಾಡ್ತಾ ಇದ್ದೀರಾ? ಮಗು ಮುಂದೆ ಹೀಗೆಲ್ಲ ಆಡಿದ್ರೆ ಮಗು ಮನ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗಲ್ಲ? ಇದ್ರ ಬಗ್ಗೆ ನೀವೇನು ಹೇಳೋಕ್ ಬರಬೇಡಿ. ಭುವನ್ ಸ್ಪಾಯಿಲ್ ಆಗೋದಕ್ಕೆ ನೀವಿಬ್ರೇ ಮೇಜರ್ ಕಾರಣ. ನನಗೂ ಈ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಏನಮ್ಮ ಮಾಡಿದ್ದೀನಿ ನಾನು? ನನ್ನ ಮೊಮ್ಮಗ ಹಾಳಾಗುವಂಥದ್ದು ನಾನು ಏನ್ ಮಾಡಿದ್ದೀನಿ ಅಂತ? ಅವನು ಹಾಳಾಗದೇ ಇರೋ ಹಾಗೆ ಕೇರ್ ತಗೊಳ್ಳದೇ ಇರೋದೇ ನೀವು ಮಾಡಿರೋ ಮಿಸ್ಟೇಕ್, ನಿಮ್ಮಿಂದಾಗಿರೋ ಪ್ರಾಬ್ಲಮ್. ನೋಡು ಮಧುರ, ನಾನು ಏನ್ ಮಾಡಿದ್ರು ಹೆಚ್ಚು, ಏನ್ ಮಾಡಿದ್ರು ಕಡಿಮೆ ನಿನಗೆ. ನನ್ನ ಮೊಮ್ಮಗನ ವಿಷಯದಲ್ಲಿ ಹೇಗೆ ನಡ್ಕೋಬೇಕು ಅಂತ ನನಗೆ ಕನ್ಫ್ಯೂಷನ್ ಶುರುವಾಗ್ಬಿಟ್ಟಿದೆ. ಅವನಿಗೆ ಒಳ್ಳೇದಾಗ್ಲಿ ಅಂತ ಏನಾದರೂ ಮಾಡಿದ್ರೆ ಬೇಡ ಅಂತೀಯ. ಬೇಡಪ್ಪ, ಸಹವಾಸನೆ ಬೇಡ, ತೆಪ್ಪಗಿದ್ದು ಬಿಡೋಣ ಅಂತ ನನ್ನ ಪಾಡಿಗೆ ನಾನಿದ್ರೆ ಅದಕ್ಕೂ ದೂರ್ತೀಯ. ಇನ್ಮೇಲೆ ಒಂದು ಕೆಲಸ ಮಾಡು, ನಿನ್ನ ಮಗನ ವಿಷಯದಲ್ಲಿ ನಾನು ಹೇಗೆ ನಡ್ಕೋಬೇಕು ಅಂತ ನೀನೇ ನಿರ್ಧಾರ ಮಾಡಿ ಹೇಳು. ನಾನು ನನ್ನ ಮಗ ಹಾಗೆ ನಡ್ಕೋತೀವಿ. ನೀವು ಹೇಳ್ತಾ ಇರೋದು ಕೇಳಿದ್ರೆ ಅವತ್ತಿನಿಂದ ಇವತ್ತಿನವರೆಗೂ ನಾನು ಹೇಳ್ದಾಗೆ ಕೇಳ್ತಾ ಇದ್ದೀರೇನೋ ಅಂದ್ಕೋಬೇಕು ಕೇಳಿಸ್ಕೊಂಡವ್ರು. ನೋಡು ಮಧುರ, ನೋಡೋಕ್ಕೇನು ಇಲ್ಲ ಅತ್ತೆ, ಬಿಟ್ಬಿಡಿ. ಇನ್ನು ಮುಂದೆ ನಾನು ಯಾರಿಗೂ ಏನೂ ಹೇಳೋದಿಲ್ಲ. ನನ್ನ ಮಗನ್ನ ಸರಿಯಾದ ದಾರಿಗೆ ತರೋಕೆ ಏನ್ ಮಾಡ್ಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಏನ್ ಡಾಕ್ಟರ್, ಸುಷ್ಮಾ ಹೇಳ್ತಾ ಇರೋದು ನಿಜನಾ? ಹೌದು. ಅವಳು ತಾಯಿ ಆಗ್ತಾ ಇರೋದು ಕನ್ಫರ್ಮ್? ಹೌದು, ಅವ್ರು ತಾಯಿ ಆಗ್ತಾ ಇರೋದು ನಿಜ, ನೀವು ತಂದೆ ಆಗ್ತಾ ಇರೋದು ನಿಜ. ಆದ್ರೆ ಇನ್ಮೇಲೆ ನೀವು ಅವ್ರನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾಕೆಂತ ನಿಮ್ಗೆ ಗೊತ್ತಿದೆ, ಈಗಾಗಲೇ ಮಿಸ್ಕ್ಯಾರೇಜ್ ಆಗಿದೆ. ಇನ್ನು ಈ ಸಲನೂ ಹಾಗೆ ಆದ್ರೆ ಮುಂದೆ ಅವ್ರ ತಾಯಿ ಆಗೋದೇ ಕಷ್ಟ ಆಗೋಗುತ್ತೆ. ಇನ್ ಮುಂದೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು, ಕೆಲವು ಇಂಜೆಕ್ಷನ್ಸ್ ಕೊಡಬೇಕು. ಆಗಾಗ ಮಗು ಬೆಳವಣಿಗೆ ಹೇಗಿದೆ ಅಂತ ಫ್ರೀಕ್ವೆಂಟ್ ಚೆಕಪ್ಸ್ ಮಾಡಿಸ್ಬೇಕು. ಅವನ್ನೆಲ್ಲ ನಾನು ನೋಡ್ಕೊಳ್ತೇನೆ.
ಆದರೆ ಹೇಳಿ ಡಾಕ್ಟರ್, ಬೇರೆ ಏನಾಗಬೇಕು? ನಿಮ್ಮ ಹೆಂಡತಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಮುಖ್ಯವಾಗಿ ಭಾರ ಎತ್ತಬಾರ್ದು, ತುಂಬ ಬಗ್ಗಿ ಕೆಲಸ ಮಾಡಬಾರ್ದು, ಟ್ರಾವೆಲ್ ಮಾಡಬಾರ್ದು. ಮಗು ಪೂರ್ತಿ ಶೇಪ್ ತಗೊಳ್ಳೋವರೆಗೂ ನೀವು ನಿಮ್ಮ ಹೆಂಡತಿಗೆ ಬೆಡ್ ರೆಸ್ಟ್ ಕೊಟ್ಟು ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅಂದರೆ ಮನೆ ಕೆಲಸನೂ ಮಾಡೋ ಹಾಗಿಲ್ವ ಡಾಕ್ಟರ್? ಬಸರಿ ಅಂದರೆ ಸುಮ್ಮನೆ ಮಲಗಿರೋದಲ್ಲ, ಆಕ್ಟಿವ್ ಆಗಿರಬೇಕು. ಸಣ್ಣ ಪುಟ್ಟ ಕೆಲಸಗಳು ಮಾಡಬಹುದು. ತುಂಬ ಭಾರವಾದ ಸಾಮಾನು ಎತ್ತೋದು, ಬಟ್ಟೆ ಒಗೆಯೋದು ಅಂಥದ್ದೆಲ್ಲ ಮಾಡಬಾರ್ದು. ಸರಿ ಡಾಕ್ಟರ್. ಮನೇಲಿ ನಿಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿದ್ದಾರೆ? ಯಾರೂ ಇಲ್ಲ ಡಾಕ್ಟರ್. ಹಾಗಾದ್ರೆ ನೀವು ಕೆಲ್ಸಕ್ಕೆ ಹೋದ್ರೆ ಇವರು ನೋಡ್ಕೊಳ್ಳೋರು ಯಾರು? ನೋಡಿ, ಪ್ರತಿ ಸಲದ ಥರ ನೀವು ಈ ಸಲನೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ತುಂಬಲಾಗದಂಥ ನಷ್ಟ ಆಗುತ್ತೆ. ಸುಷ್ಮಾಗೆ ಒಂದು ಮಗು ತಾಯಿ ಆಗಬೇಕು ಅಂತ ತುಂಬ ಆಸೆ ಇದೆ. ಎಷ್ಟೋ ವರ್ಷದ ನಂತರ ಗರ್ಭ ನಿಂತಿದೆ. ನೀವು ಹೊರಟೋಟಾಗಿ ನಡ್ಕೋಬಾರ್ದು. ಸ್ವಲ್ಪ ವಿವೇಕ ಇರಲಿ. ಈ ಅಪಾರ್ಚುನಿಟಿನ ನೀವು ಹಾಳು ಮಾಡಿಕೊಂಡ್ರೆ ಯು ಆರ್ ದ ಬಿಗ್ಗೆಸ್ಟ್ ಲೂಸರ್. ಇಲ್ಲ ಡಾಕ್ಟರ್, ನನ್ನ ಹೆಂಡ್ತಿನ ನಾನೇ ನೋಡ್ಕೋತೀನಿ. ಕೆಲಸಕ್ಕೆ ರಜಾ ಹಾಕಾದ್ರೂ ಸರಿ, ನನ್ನ ಮಗುನ ನಾನು ಕಾಪಾಡ್ಕೋತೀನಿ. ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ಯಾರಾದರೂ ಒಬ್ರು ಲೇಡಿ ಅವ್ರಿಗೆ ಹೆಲ್ಪ್ಗಿದ್ರೆ ಒಳ್ಳೆಯದು. ಐ ಮೀನ್, ನಿಮ್ಮ ತಾಯಿ ಆಗಲಿ ಅಥವಾ ಅವ್ರ ತಾಯಿ ಆಗಲಿ, ಆ್ಯನ್ ಎಕ್ಸ್ಪೀರಿಯನ್ಸ್ಡ್ ವುಮೆನ್ ಈಸ್ ವೆರಿ ನೆಸೆಸರಿ. ನಾನೇನು ಬರ್ತೀನಿ ಸುಂದರ್. ಅಂದಾಗೆ ನಾನು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ. ಅವ್ರನ್ನ ಸ್ಟ್ರೆಸ್ ಆಗದೆ ಇರೋಗಿ ನೋಡ್ಕೋಬೇಕು. ಹಾಗೇನೆ ಯಾವುದಾದೊಂದು ಹಿರಿಯ ಜೀವನ ಮನೇಲಿ ಕರ್ಕೊಂಡು ಬಂದು ಇಟ್ಕೊಳ್ಳಿ, ಆಯ್ತಾ? ಬರ್ತೀನಿ. ರೀ, ಬರ್ತೀರಾ? ಹಾ, ಬಂದೆ. ಏನಂದ್ರು ಡಾಕ್ಟ್ರು? ಹುಷಾರಾಗಿ ನೋಡ್ಕೊಳ್ಳಿ, ಜಾಸ್ತಿ ಕೆಲಸ ಮಾಡಿಸ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇ ರಜಾ ಹಾಕಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದೀನಿ. ನೀವಾ? ನಿಮ್ಗೆ ಈಗಿರೋ ವರ್ಕ್ ಪ್ರೆಷರಲ್ಲಿ, ಈ ಟೆನ್ಷನಲ್ಲಿ ರಜಾ ಸಿಗತ್ತಾ? ನೋಡು ಸುಷ್ಮಾ, ಒಂದನ್ನು ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ಏನೋ ಒಂದು ಮಾಡಿದ್ರೆ ಆಯ್ತು ಬಿಡು, ನೀನು ಯೋಚನೆ ಮಾಡಬೇಡ. ಏನು ಕಳ್ಕೊಳ್ಳದೆ ಸಮಸ್ಯೆ ಪರಿಹಾರ ಆಗೋದಿಕ್ಕೆ ನಾನೊಂದು ಸೊಲ್ಯೂಷನ್ ಹೇಳ? ಬೇಡ, ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ನಾನೇ ಕೆಲ್ಸಕ್ಕೆ ರಜಾ ಹಾಕ್ತೀನಿ, ನಿನ್ ಜೊತೆ 3 ಹೊತ್ತು ನಾನೇ ಇದ್ದು ನಿನ್ಗೆ ಸಹಾಯ ಮಾಡ್ತೀನಿ. ಇದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ನು ಐಡಿಯಾ ನಮಗ್ ಬೇಡ. ಅಲ್ಲ ಸುಂದರ್, 1 ನಿಮಿಷ, ನಿನಗೆ ಹಾಲು ಕೊಡ್ಬೇಕಲ್ಲ, ನಾನು ಹೀಗೆ ಹೋಗಿ ಹಾಲು ಬಿಸಿ ಮಾಡ್ಕೊಂಡ್ಬರ್ತೀನಿ. ಎಲ್ಲಿ ತಾಯಿ ಹೆಸರನ್ನ ಪ್ರಸ್ತಾಪ ಮಾಡ್ತೀನೋ ಅಂತ ಮೊದಲೇ ಅಫಿಡವಿಟ್ ಹಾಕಿರ್ತಾರೆ. ಪ್ರಪಂಚದ ಹೆಂಗಸರನ್ನೆಲ್ಲ ಗೌರವಿಸೋ ಇವರಿಗೆ ತಾಯಿನ ಕಂಡ್ರೆ ಮಾತ್ರ ಅಸಹ್ಯ. ಇರ್ಲಿ, ನನ್ ಕಂದ ಬರತ್ತೆ, ಇವ್ರ ಸೊಕ್ಕು ಇಳಿಸತ್ತೆ. ಪಾಪು ಬಂದ್ಮೇಲೆ ತಾಯಿ ಮಗನ್ನ ಖಂಡಿತ ಒಂದ್ ಮಾಡೇ ಮಾಡತ್ತೆ. ನೀವು ಯಾವಾಗಲೂ ಸಂತೋಷವಾಗಿರ್ತೀರಿ. ಇವತ್ತ್ಯಾಕೋ ಡಲ್ಲಾಗಿದ್ದೀರಿ. ಏನಾದರೂ ಕಹಿ ಘಟನೆ ನಡೀತೇನೋ? ಹೌದು, ಒಬ್ಬ ಆರ್ಡಿನರಿ ರಿಕ್ಷಾ ಡ್ರೈವರ್ ನನಗೆ ಅವಮಾನ ಮಾಡಿಬಿಟ್ಟ. ಕುದೀತಿದ್ದೀನಿ. ಡಬಲ್ ಮೀಟರ್ ಕೇಳಿದ್ನಾ? ಕರೆದ್ ಕಡೆ ಬರೋಲ್ಲ ಅನ್ನ? ಹಾಗೇನಾದ್ರೂ ಅಂದಿದ್ರೆ ನಾನು ಅವನನ್ನು ಕ್ಷಮಿಸ್ತಿದ್ದೆ. ಆದ್ರೆ ಅವನು ನನ್ನನ್ನು ಅವಮಾನಿಸಿದ್ದು ನಾನು ಮುದುಕ ಅಂತ. ನನ್ನನ್ನು ಕೆಳಗಿಳಿಸಿ ಹುಡುಗಿನ ಕೂರ್ಸ್ಕೊಂಡು ಹೋದ. ಇಷ್ಟನಾ? ನಾನು ಏನು ಅಂದ್ಕೊಂಡಿದ್ದೆ. ಅನ್ಕೋತೀರಾ? ಅನ್ಕೊಳ್ಳದೆ ಏನ್ ಮಾಡ್ತೀರಾ? ಬೇಸರ ಮಾಡ್ಕೋಬೇಡಿ. ನಿಮ್ಮ ಅವಮಾನ ಬೇರೆ ಅಲ್ಲ, ನನ್ನ ಅವಮಾನ ಬೇರೆ ಅಲ್ಲ. ನನಗೂ ಪಬ್ಲಿಕ್ ಲೈಫಲ್ಲಿ ಇಂಥ ಅವಮಾನ ಆಗ್ತಾನೆ ಇರ್ತದೆ. ಎಲ್ಲದಕ್ಕೂ ನಗುವುದೊಂದೇ ಪರಿಹಾರ. ಆಫ್ಕೋರ್ಸ್, ಸಂತೋಷದ ನಗೆ ಅಲ್ಲ, ವಿಷಾದದ ನಗೆ. ನಾನು ಫಾರಿನ್ನಲ್ಲಿದ್ದಾಗ ಈ ಘಟನೆ ನಡೆದಿದ್ದಿದ್ರೆ ಅವನನ್ನ ಕೋರ್ಟ್ಗೆ ಎಳಿತಿದ್ದೆ, ಸೂ ಮಾಡ್ತಿದ್ದೆ. ಎಂತ ದರಿದ್ರ ದೇಶ ರೀ ಇದು. ಮಕ್ಕಳನ್ನ, ಹೆಂಗಸರನ್ನ, ಮುದುಕರನ್ನ, ಅಂಗವಿಕಲರನ್ನ ಅವಮಾನಿಸೋದು ಒಂದು ದೇಶನ? ಎಲ್ರೂ ಹಾಗಿಲ್ವಲ್ಲ. ನಮ್ಮ ದೇಶದಲ್ಲಿ ಒಳ್ಳೆಯವರು ಎಲೆಮರೆಕಾಯಿ ತರ ಬದುಕಿರ್ತಾರೆ. ಎಷ್ಟೋ ಜನ ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯವರ ಸಂಖ್ಯೆ ಬಹಳ ಕಡಿಮೆ ಆಗ್ತಿದೆ.
ಎಲ್ಲ ಫೀಲ್ಡ್ನಲ್ಲೂ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇರಬಹುದು, ಆದ್ರೆ ನಾವು ಒಳ್ಳೇದನ್ನೇ ಯೋಚಿಸೋಣ, ಒಳ್ಳೇದನ್ನೇ ಮಾಡೋಣ, ಒಳ್ಳೇದನ್ನೇ ಹರಡೋಣ, ಒಳ್ಳೆಯವರ ಜೊತೆ ಸೇರೋಣ. ಆಗ ಒಳ್ಳೇದು ಅನ್ನೋದು ತಾನಾಗೇ ವೃದ್ಧಿಯಾಗುತ್ತಾ ಬರುತ್ತೆ. ರೀ ಆಯ್ತಾ? ಆಯ್ತು, ಬಂದೆ. ತಗೋ ಸುಷ್ಮಾ. ಸಾರಿ ಸುಷ್ಮಾ, ಕೈ ಜಾರಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ಬೇರೆ ಇದೆಯಲ್ವಾ? ಅಯ್ಯೋ, ಅದು ಇಲ್ಲ, ಖಾಲಿ ಆಗಿದೆ. ನಿಮ್ ಕೈಗೇನ್ರಿ ಆಗಿರೋದದು? ಏನಾಗಿದೆ? ಏನು ಆಗಿಲ್ಲ ಸುಷ್ಮಾ. ಏನದು? ಅಲ್ಲಿ ಕಾಣಿಸ್ತಾ ಇದೆ ನಂಗೆ. ಏನು ಆಗಿಲ್ಲ. ನಾನು ಬೂತ್ಗೆ ಹೋಗಿ ಹಾಲು ತಗೊಂಡ್ ಬರ್ತೀನಿ, ನೀನ್ ಮಲ್ಕೋ. ನಿಲ್ಲಿ, ಕೈಗೇನಾಯ್ತು ಅಂತ ಮೊದ್ಲು ಹೇಳಿ. ಏನು ಇಲ್ಲ ಸುಷ್ಮಾ, ಬಿಸಿ ಪಾತ್ರೆ ತಾಗಿ ಸ್ವಲ್ಪ ಬೊಬ್ಬೆ ಬಂದಿದೆ ಅಷ್ಟೇ. ಇದೆಲ್ಲ ಇರಬಾರ್ದು ಅಂದ್ರೆ ನಾನೊಂದು ಸೊಲ್ಯೂಷನ್ ಹೇಳಲಾ? ಏನು ಏನು ನಿನ್ ಸೊಲ್ಯೂಷನ್? ಅತ್ತೆನ ಮನೆ ಕರ್ಕೊಂಬನ್ನಿ. ಒಂದು ಕತ್ತೇನು ಬೇಕಾದ್ರೆ ತರ್ತೀನಿ, ಆದ್ರೆ ನಿಮ್ಮ ಅತ್ತೆ ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲ. ನಿಮ್ ಕೋಪಕ್ಕೆ ಕಾರಣ ಏನು ಅಂತ ನೀವು ಹೇಳ್ತಿಲ್ಲ. ನಿಮ್ ಪ್ರಕಾರ ಅವ್ರು ತಪ್ಪೆ ಮಾಡಿದ್ರು ಕೂಡ ತಪ್ಪಿಗೂ ಒಂದು ಶಿಕ್ಷೆ ಅಂತಿರತ್ತೆ. ಇನ್ನೊಂದ್ ಕಡೆಯಿಂದ ತಪ್ಪಿಗೆ ಕ್ಷಮಾಪಣೆ ಅನ್ನೋದು ಇರತ್ತೆ. ನಿನಗೆ ಏನು ಗೊತ್ತಿಲ್ಲ. ನೀನ್ ಸುಮ್ನೆ ಆ ಅಮ್ಮನ ವಿಷಯ ತೆಗೆದು ನನ್ನ ಕೋಪನ ನೆತ್ತಿಗೆ ಹತ್ತಿಸ್ಬೇಡ. ನೀವು ಹಾಡಿದ್ದನ್ನೇ ಹಾಡ್ಬೇಡ್ರಿ. ಒಬ್ಬ ಬಸ್ರಿ ಹೆಂಗಸಿನ ಯೋಗಕ್ಷೇಮ ವಿಚಾರಿಸಕ್ಕೆ ಈಗ ಈ ಮನೆಗೆ ಒಂದ್ ಹೆಣ್ಣಿನ ಅವಶ್ಯಕತೆ ಇದೆ. ನಿಮ್ ಹಠ ಎಲ್ಲ ಬಿಟ್ಟು ಈಗ್ಲಾದ್ರೂ ಹೋಗಿ ಅತ್ತೆನ್ ಕರ್ಕೊಂಬನ್ನಿ. ನಿನಗೊಂದು ಹೆಣ್ಣಿನ ಅಗತ್ಯ ಇದ್ರೆ ಒಬ್ಳಲ್ಲ ಇಬ್ರು ನೇಮಿಸ್ತೀನಿ. ಅದೇನ್ ಸೇವೆ ಬೇಕೋ ಮಾಡಿಸ್ಕೊ. ಆದ್ರೆ ಆ ಹಿಂಸನ ಮಾತ್ರ ನಾನು ಈ ಮನೆಗೆ ಕರ್ಸಲ್ಲ. ಕೆಲ್ಸದವ್ರು ಬರೀ ಕೆಲ್ಸ ಮಾಡ್ತಾರೆ. ನನ್ಗೆ ಕೆಲ್ಸ ಮಾಡೋ ಕೆಲ್ಸದವ್ರು ಮಾತ್ರ ಬೇಡ ಸುಂದರ್. ನನ್ಗೆ ಅಕ್ಕರೆ ತೋರ್ಸೋ, ಪ್ರೀತಿ ತೋರ್ಸೋ, ಮನ್ಸಿಂದ ನನ್ನ ಆರೈಕೆ ಮಾಡೋ ನನ್ನವರು ಅನ್ನೋರು ಬೇಕಾಗಿದ್ದಾರೆ. ನಿನ್ನವನು ಅಂತ ನಾನು ಇದ್ದೀನಿ. ನಾನೇ ಸದ್ಯಕ್ಕೆ ಎಲ್ಲ ಮಾಡ್ತಾ ಇದ್ದೀನಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತೀರಿ ಅಂತ? ತಿನ್ನೋಕ್ ಬೇಕು ಅಂದ್ರೆ ಹೋಟ್ಲಿಂದ ತರ್ಲಾ ಅಂತೀರಾ. ಕುಡಿಯೋದಿಕ್ಕೆ ಹಾಲ್ ಬಿಸಿ ಮಾಡಿ ಕೊಡಿ ಅಂತಂದ್ರೆ ಕೈ ಸುಟ್ಕೊಂಡು ಬೊಬ್ಬೆ ಬರ್ಸ್ಕೋತೀರಾ. ಕಾಯಿಸಿದ ಹಾಲನ್ ತಂದ್ಕೊಡಿ ಅಂದ್ರೆ ಕೈಲಾಗ್ದವ್ರ ಹಾಗೆ ಫೋರ್ಸ್ ಕೊಡ್ತೀರಾ. ಈ ಉತ್ಸಾಹ ಎಲ್ಲ ಬರೀ 3 ದಿನ ಅಷ್ಟೇ. ನಾನೇ ಎಲ್ಲ ಮಾಡ್ತೀನಿ ಅನ್ನೋ ಆಸೆ ನಿಮ್ಗಿರ್ಬಹುದು, ಆದ್ರೆ ನೀವು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತು ನನ್ನ ಸೇವೆ ಮಾಡೋದಿಕ್ಕೆ ಮಿನಿಮಮ್ 6 ತಿಂಗಳು ಬೇಕಾಗತ್ತೆ. ನೀವು ಈ ಕೆಲಸದಲ್ಲಿ ಜೀನಿಯಸ್ ಆಗೋಷ್ಟರಲ್ಲಿ ನಾನು ನನ್ನ ಕಂದನ್ನ ಕಳ್ಕೊಂಡ್ಬಿಡ್ಬೇಕಾಗತ್ತೆ. ಯಾಕೆ ಸುಷ್ಮಾ ಈಗೆಲ್ಲ ಮಾತಾಡ್ತೀಯ? ಹಸುವಾಗಿದೆ ಅಂದ್ರೆ 2 ಗಂಟೆ ಕಳೆದು ಊಟ ತಂದ್ಕೊಡ್ತೀರಾ. ಕೇಳಿದ್ರೆ ಏನೋ ಕೆಲಸ ಇತ್ತು ಅಂತೀರಾ. ಸರಿಯಾದ ಟೈಮ್ಗೆ ಊಟ ತಿಂಡಿ ಹಾಲು ಆರೈಕೆ ಎಲ್ಲ ಆಗ್ಲಿಲ್ಲ ಅಂದ್ರೆ ಒಳಗಿರೋ ಮಗು ಹೇಗ್ರಿ ಆರೋಗ್ಯವಾಗಿರತ್ತೆ? ಯಾಕ್ರಿ ನಿಮ್ಗಿದ ಅರ್ಥ ಆಗ್ತಿಲ್ಲ? ಇಲ್ಲ, ಇನ್ನು ಆಫೀಸ್ ಕೆಲಸ ಏನೇ ಇದ್ರೂ ನಾನು ಮಾಡಲ್ಲ ಸುಷ್ಮಾ. ಮೊದಲು ನೀನು ಸೇವೆ ಮಾಡಿ ಉಳಿದ ಸಮಯದಲ್ಲಿ ನಾನು ಆಫೀಸ್ ಕೆಲಸ ಮಾಡ್ತೀನಿ. ಓಕೆನಾ? ತೃಪ್ತಿನಾ? ಆವೇಶದಲ್ಲಿ ಬಾಯಿಗೆ ಬಂದದನ್ನ ಮಾತಾಡಬೇಡಿ. ಕೆಲ್ಸನೂ ಕೆಲ್ಸದ ಪಾಡಿಗೆ ಅದರ ಟೈಮ್ಗೆ ಆಗ್ಬೇಕು. ಇಲ್ಲದೆ ಹೋದ್ರೆ ನಿಮ್ ಬಂದಿರೋ ಪ್ರಮೋಷನ್ ಡಿಮೋಷನ್ ಆಗ್ಬಿಡತ್ತೆ. ಸಡನ್ ಆಗಿ ಮಧ್ಯರಾತ್ರಿ ನಂಗೆ ಹೆರಿಗೆ ಬೇನೆ ಶುರುವಾಯ್ತು ಅಂತ ಇಟ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ? ಏನ್ ಅನುಭವ ಇದೆ ನಿಮ್ಗೆ? ಎರಡನ್ನು ತೂಗಿಸ್ಕೊಂಡು ಹೋಗೋ ಕೆಪಾಸಿಟಿ ಸದ್ಯಕ್ಕೆ ನಿಮ್ಗಿಲ್ಲ. ನೀವು ಅತ್ತೇನ್ ಮನೆ ಕರ್ಕೊಂಡ್ ಬರ್ಲೇ. ನೋ, ನೀನ್ ಏನ್ ಹೇಳಿದ್ರು ಸರಿನೇ. ನಾನ್ ಮಾತ್ರ ಆ ಹೆಂಗಸನ್ನ ಈ ಮನೆ ವಸ್ತು ತುಳಿಯೋದಕ್ಕೆ ಬಿಡಲ್ಲ. ನಾನು ಹೋಗಿ ಹಾಲು ತರ್ತೀನಿ. ಈ ಮನುಷ್ಯನ ಹೇಗ್ ದಾರಿಗೆ ತರೋದು? ಇವ್ರಿಗೆ ಪರಿಸ್ಥಿತಿನ ಹೇಗ್ ಅರ್ಥ ಮಾಡಿಸೋದು? ಹಠಮಾರಿತನಕ್ಕೂ ಒಂದ್ ಮಿತಿ ಅಂತ ಬೇಡ್ವಾ? ಮನೆಗ್ ಮಗು ಬರೋ ಆನಂದ ಬೇಕು ಇವರಿಗೆ, ಆದ್ರೆ
ಅಮ್ಮನ ಕರ್ಕೊಂಡು ಮನೇಲಿ ಇಟ್ಕೊಳ್ಳೋ ಔದಾರ್ಯ ಮಾತ್ರ ಇಲ್ಲ. ನಿಮ್ ಬುದ್ಧಿ ಕಲ್ಸಕ್ಕೆ ನನ್ನ ಈ ಕಂದನೇ ಸರಿ. ಕಲಿಸ್ತೀನಿ ನಿಮ್ಗೆ. ಏನು ಭಾಸ್ಕರ ಇರು ತುಂಬಾ ಗರಂ ಆಗಿರೋ ಹಾಗಿದೆ. ಅವನು ಆ ಕ್ಯಾಶರು ತಲೆ ಕೆಟ್ಟು ಮನುಷ್ಯ. ಮಾತಿಗೆ ಮುಂಚೆ ನಿಮ್ಮ ಮಿಸ್ಸಸ್ಸು, ನಿಮ್ಮ ಯಜಮಾನ್ರು, ಗಂಡ ಹೆಂಡತಿ ನೀವು ಆಕ್ಷೇಪ ಎತ್ತಲಿಲ್ಲ. ನಾನೇನ್ ಮಾಡಿದೆ? ಅವನು ನಿಮ್ಮ ಯಜಮಾನ್ರಿಗೆ ತುಂಬಾ ಸಂಕೋಚ ಅಂದಾಗ ನೀವು ನಕ್ಬಿಟ್ರಿ. ಹಾ, ಏನ್ ತಪ್ಪು? ತಪ್ಪು ಅಂದ್ರೆ ತಪ್ಪಲ್ಲ, ಆದ್ರೆ ನಾನು ನಿಮ್ಮ ನೀವು ನನ್ನ ನೋಡಿ ರಾಯ್ರೆ, ಅವನು ನಿಮ್ಮನ್ನ ನನ್ನ ಯಜಮಾನ್ರು ಅಂದ. ಅಕಸ್ಮಾತ್ ನಾನು ಅಲ್ಲ ಅಂದಿದ್ರೆ ಅವನ್ ಮುಂದಿನ ಪ್ರಶ್ನೆ ಬರ್ತಿತ್ತು. ಹಾಗಾದ್ರೆ ಇವ್ರು ಯಾರು? ನಿಮ್ಗೇನಾಗ್ಬೇಕು ಅಂತ. ಆಗ ನಾನು ಏನ್ ಹೇಳ್ಬೇಕಾಗಿತ್ತು? ಏನ್ ಹೇಳ್ಬೇಕಾಗಿತ್ತು? ಕೂತ್ಕೊಳ್ಳಿ. ಹೇಳಿ, ನಾನು ಏನ್ ಹೇಳ್ಬೇಕಾಗಿತ್ತು? ನೀವು ನನ್ನ ದೂರದ ಸಂಬಂಧಿ ಅಂತನ? ನನ್ನ ಫ್ರೆಂಡ್ ಅಂತನ? ನನ್ನ ಅಣ್ಣ ಅಂತನ? ಏನ್ ಹೇಳ್ಬೇಕಾಗಿತ್ತು? ನಮ್ಮ ನಡುವಿನ ಸಂಬಂಧ ಏನು? ಕೆಲವು ಸಂಬಂಧಗಳಿಗೆ ಹೆಸರಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾರು ಏನ್ ಬೇಕಾದ್ರೂ ಕರ್ಕೊಳ್ಳಿ ಅಂತ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದು ಬಿಡಬೇಕು. ಅದೇ ಕ್ಷೇಮ ರಾಯ್ರೆ. ಕೋಪ ಹೋಯ್ತಾ? ನಿಮ್ಮ ಕೋಪ ಇಲ್ಲ ನನಗೆ, ಅವನ ಮೇಲೆ. ಒಟ್ನಲ್ಲಿ ಪೂರ್ಣ ಭಾಸ್ಕರನ ಉದಯ ಆದಾಗ ಆಯ್ತು. ತುಂಬಾ ಹ್ಯಾಪಿಯಾಗಿ ಕಾಣ್ತಿದ್ದೀರಿ. ಅಯ್ಯೋ, ಆ ಹೋಟ್ಲಿಂದ ಋಣ ತೀರ್ಸಿದ್ನಲ್ಲ, ತಲೆ ಮೇಲಿನ ಭಾರ ಇಳಿಸ್ದಂಗಾಯ್ತು. ಈಗ ನಿರಾಳ ಅನಿಸ್ತು. ಏನ ಚಿಲ್ರೆ ದುಡ್ಡು ತೀರ್ಸಿ ಕೋಟಿ ಗೋಟಿ ಗಟ್ಲೆ ದುಡ್ಡು ಕೊಟ್ಟಾಗ ಆಡ್ತಿದ್ರ. ಕಂಡೋರ್ ದುಡ್ಡು ಪಾಷಾಣಕ್ಕೆ ಸಮಾನ ಅಂತಾರೆ. 1 ರೂಪಾಯಿ ಆಗಲಿ 1 ಕೋಟಿನೇ ಆಗಲಿ ಋಣನೇ ಅಲ್ವೇ? ಮಾನಕ್ಕೆ ಅಳತೆ ಇಲ್ಲ. ರೂಪಾಯಿಗೆ ಹೋದ್ರು ಅದೇ ಮಾನ, ಕೋಟಿಗೆ ಹೋದ್ರು ಅದೇ ಮಾನ. ಅಯ್ಯೋ, ಇವ್ರನ್ನ ಸುಧಾರಿಸೋದು ತುಂಬಾ ಇದೆ. ಏನೋ ಬೈಕೋತಿದ್ದ ಹಾಗಿದೆ. ಇಲ್ಲ, ನೀವೆಷ್ಟು ಮುಗ್ಧರು ಅನ್ಕೋತಾ ಇದ್ದೆ. ಮುಂದೆ ಮುಂದೆ ನಿಮ್ಮ ಮುಂದೆ ನಾನು, ನನ್ನ ಮುಂದೆ ನೀವು. ನಾನು ಹೇಳಿದ್ದು ನಮ್ಮ ಮುಂದಿನ ಆಕ್ಷನ್ ಪ್ಲಾನ್ ಏನು ಅಂತ. ನಾವು ನೆಮ್ಮದಿಯಾಗಿ ನಮ್ಮ ಮನೆಗೆ ಹೋಗೋದು ಅಷ್ಟೇ. ಹಾಗಲ್ಲ ರವೆ, ಇವತ್ತು ಹೋಟ್ಲಿಗೆ ಹೋಗಿ ಕಾಫಿ ಕುಡಿದು ಬಂದ್ವಿ. ನಾಳೆ ಎಲ್ಲಿಗೆ ಹೋಗೋದು? ನಾಳೆ ಬಗ್ಗೆ ನನ್ಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಇವತ್ತು ನಾನು ಖುಷಿಯಾಗಿದ್ದೀನಿ, ನನಗಷ್ಟು ಸಾಕು. ವಯಸ್ಸಾದ ಮೇಲೆ ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು. ಬೇಂದ್ರೆಯವರು ಹೇಳಿದಾರಲ್ಲ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಆಗಿರ್ಬೇಕು ಬದುಕು.
ಕೊನೆ ದಿನಗಳನ್ನು ಎಣಿಸ್ತಿರೋ ನನ್ನಂಥವನು ದಿನನಿತ್ಯವೂ ಉತ್ಸವ ಆಚರಿಸಬೇಕು. ನಿಜ ಹೇಳಬೇಕು ಅಂದರೆ ನೀವು ನನಗೆ ಪರಿಚಯ ಆದ ದಿವಸದಿಂದ ನನಗೆ ನಿತ್ಯವೂ ಉತ್ಸವವೇ, ನಿತ್ಯೋತ್ಸವ. ನಾವು ನಿತ್ಯ ಉತ್ಸವದ ಮೂಡಲ್ಲಿರ್ಬೇಕು, ನಿತ್ಯೋತ್ಸವ ಆಚರಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಫುಲ್ ಮಾರ್ಕ್ಸ್, ಫುಲ್ ಸಪೋರ್ಟ್, ನನ್ನ ಪೂರ್ತಿ ಸಹಮತ ಇದೆ. ಬಂದಿತು ಬಂದಿತು ನಿತ್ಯೋತ್ಸವ, ನಿತ್ಯೋತ್ಸವ. ಮರಳಿತು ಮರಳಿತು